ಯೋಜನೆಯನ್ನು ಎಲ್ಲರಿಗೂ ವಿವರಿಸಿದ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ತೊಡಗಿದರು. ನೊಣ ಆನೆಯ ಕಿವಿಯ ಬಳಿ ಗೇಂಕಾರ ಶುರು ಮಾಡಿತು. ಇದರಿಂದ ಆನೆಗೆ ನಿದ್ರೆ ಬಂತು. ನಂತರ ಗುಬ್ಬಚ್ಚಿ ಮತ್ತು ಮರಕುಟಿಗ ತಮ್ಮ ಕೆಲಸವನ್ನು ಮಾಡಿ ತಮ್ಮ ಕೊಕ್ಕುಗಳಿಂದ ದಾಳಿ ಮಾಡಿ ಆನೆಯ ಕಣ್ಣುಗಳನ್ನು ಒಡೆದವು. ಇದರ ನಂತರ ಕಪ್ಪೆ ಆನೆಯನ್ನು ಜೌಗು ಪ್ರದೇಶಕ್ಕೆ ಬೀಳಿಸಿತು. ಇದರಿಂದ ಆನೆ ಸತ್ತು ಹೋಯಿತು. ಹೀಗೆ ಅವೆಲ್ಲವೂ ಆ ದುಷ್ಟ ಆನೆಯಿಂದ ಮುಕ್ತಿ ಪಡೆದವು. ಗುಬ್ಬಚ್ಚಿ ಮತ್ತು ಗಂಡು ಗುಬ್ಬಚ್ಚಿಯ ಮಕ್ಕಳು ಮತ್ತೆ ಬರಲು ಸಾಧ್ಯವಾಗಲಿಲ್ಲ. ಆದರೆ ಈ ಚಿಕ್ಕ ಪ್ರಾಣಿಗಳು ಮತ್ತು ಪಕ್ಷಿಗಳ ಬುದ್ಧಿವಂತಿಕೆಯಿಂದ ಕಾಡಿನ ಇತರ ಪ್ರಾಣಿಗಳು ದುಷ್ಟ ಆನೆಯಿಂದ ಮುಕ್ತಿ ಪಡೆದವು. ಈ ಘಟನೆಯ ನಂತರ ಕಾಡಿನಲ್ಲಿ ವಾಸಿಸುವ ಎಲ್ಲಾ ಪಕ್ಷಿಗಳು ಮತ್ತು ಪ್ರಾಣಿಗಳು ಈ ಚಿಕ್ಕ ಪ್ರಾಣಿಗಳಿಗೆ ಧನ್ಯವಾದ ಹೇಳಿದವು. ಖಂಡಿತ ಚಿಡಿಯಾ ಕೆ ದೋ ಅಂಡೆ ಕಥೆಯ ಕನ್ನಡ ಅನುವಾದ ಇಲ್ಲಿದೆ. ಗುಬ್ಬಚ್ಚಿಯ 2 ಮೊಟ್ಟೆಗಳು. ಒಂದು ಕಾಲದಲ್ಲಿ ಒಂದು ಅರಣ್ಯದಲ್ಲಿ ಒಂದು ಮರದ ಮೇಲೆ ಒಂದು ಗುಬ್ಬಚ್ಚಿ ಮತ್ತು ಅದರ ಗಂಡು ಗುಬ್ಬಚ್ಚಿ ವಾಸಿಸುತ್ತಿದ್ದವು. ಒಂದು ದಿನ ಅವೆರಡು ಸೇರಿ ಮರದ ಮೇಲೆ ಒಂದು ಸುಂದರವಾದ ಗೂಡನ್ನು ಕಟ್ಟಿದವು. ಅತಿ ಬೇಗನೆ ಗುಬ್ಬಚ್ಚಿಯು ಆ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟಿತು. ಸಮಯ ಕಳೆದಂತೆ ಗುಬ್ಬಚ್ಚಿ ಮತ್ತು ಗಂಡು ಗುಬ್ಬಚ್ಚಿ ಮೊಟ್ಟೆಗಳಿಂದ ಮರಿಗಳು ಹೊರಬರುವುದನ್ನು ಕಾಯುತ್ತಿದ್ದವು. ಒಂದು ದಿನ ಕಾಡಿನಲ್ಲಿ ಭಾರೀ ಸೆಕೆ ಇತ್ತು. ಎಲ್ಲಾ ಪ್ರಾಣಿಗಳು ಬಿಸಿಲಿಗೆ ತೊಂದರೆಗೊಳಗಾಗಿ ಅಲೆದಾಡುತ್ತಿದ್ದವು. ಆಗ ಅಲ್ಲೊಂದು ಕೋಪಗೊಂಡ ಆನೆ ಬಂದಿತು. ಅದು ಸೆಕೆಯಿಂದಾಗಿ ಕಿರಿಕಿರಿಗೊಂಡಿತ್ತು ಮತ್ತು ಎಲ್ಲೆಂದರಲ್ಲಿ ಅಲೆದಾಡುತ್ತಿತ್ತು. ಕೆಲವೊಮ್ಮೆ ಅದು ತನ್ನ ಸೊಂಡಿಲಿನಿಂದ ದೊಡ್ಡ ಮರಗಳನ್ನು ಅಲ್ಲಾಡಿಸುತ್ತಿತ್ತು. ಇನ್ನೊಮ್ಮೆ ಪೊದೆಗಳನ್ನು ತನ್ನ ಕಾಲುಗಳಿಂದ ತುಳಿಯುತ್ತಿತ್ತು. ಆನೆ ಜೋರಾಗಿ ಗಿರಿಡುತ್ತಿತ್ತು ಮತ್ತು ಚಿಕ್ಕ ಪ್ರಾಣಿಗಳು ಅದರ ಈ ಉಗ್ರ ರೂಪವನ್ನು ನೋಡಿ ಹೆದರಿಕೊಂಡಿದ್ದವು. ಹಠಾತ್ತನೆ ಆ ಆನೆ ಗುಬ್ಬಚ್ಚಿ ಮತ್ತು ಗಂಡು ಗುಬ್ಬಚ್ಚಿಯ ವಿರುದ್ಧ ಮರದ ಮೇಲೆ ದಾಳಿ ಮಾಡಿತು. ಅದು ತನ್ನ ಸೊಂಡಿಲಿನಿಂದ ಗುಬ್ಬಚ್ಚಿ ಗೂಡು ಕಟ್ಟಿದ್ದ ಗೊಂಬೆಯನ್ನು ಮುರಿದು ಹಾಕಿತು. ಗೂಡು ನೆಲದ ಮೇಲೆ ಬಿದ್ದಿತು ಮತ್ತು ಗುಬ್ಬಚ್ಚಿಯನ್ನು ತೆಗೆದು ಒಡೆದು ಚೂರು ಚೂರಾಗಿತ್ತು. ಆಗ ಗುಬ್ಬಚ್ಚಿ ಮತ್ತು ಗಂಡು ಗುಬ್ಬಚ್ಚಿ ತಮ್ಮ ಮಕ್ಕಳನ್ನು ನೆನೆದು ಅದನ್ನು ಶುರು ಮಾಡಿತು. ಆಗ ಅಲ್ಲೊಂದು ಮರಕುಟಿಗ ಬಂತು. ಅದು ಗುಬ್ಬಚ್ಚಿ ಅಳುತ್ತಿರುವುದನ್ನು ನೋಡಿ ಅಳುವುದಕ್ಕೆ ಕಾರಣವನ್ನು ಕೇಳಿತು. ಗುಬ್ಬಚ್ಚಿ ಕೋಪದಿಂದ ಹೇಳಿತು, ನನ್ನ ಎಲ್ಲಾ ಮಕ್ಕಳು ಸತ್ತು ಹೋದರು. ಆ ದುಷ್ಟ ಆನೆ ಮರದ ಮೇಲೆ ದಾಳಿ ಮಾಡಿದ್ದು ಮತ್ತು ಎಲ್ಲವೂ ಮುಗಿದು ಹೋಯಿತು. ಅದರಿಂದ ಸೇಡು ತೀರಿಸಿಕೊಳ್ಳಲು ನೀನು ನನಗೆ ಸಹಾಯ ಮಾಡುತ್ತಿಲ್ಲ. ನಾನು ಅದನ್ನು ಕೊಲ್ಲಲು ಬಯಸುತ್ತೇನೆ. ಮರಕುಟಿಗಕ್ಕೆ ಗುಬ್ಬಚ್ಚಿಯ ದುಃಖವನ್ನು ನೋಡಲು ಸಾಧ್ಯವಾಗಲಿಲ್ಲ. ಅದು ಗುಬ್ಬಚ್ಚಿಗೆ ಸಹಾಯ ಮಾಡಲು ನಿರ್ಧರಿಸಿತು. ಗುಬ್ಬಚ್ಚಿ ಮತ್ತು ಮರಕುಟಿಗ ಆನೆಯನ್ನು ಕೊಲ್ಲಲು ಒಂದು ಉಪಾಯವನ್ನು ಯೋಚಿಸಲು ಶುರು ಮಾಡಿದವು. ಬೇಗನೆ ಅವುಗಳ ಮನಸ್ಸಿನಲ್ಲಿ ಒಂದು ಯೋಜನೆ ಹೊಳೆಯಿತು. ಮರಕುಟಿಗವು ತನ್ನ ಹಿರಿಯರಿಂದ ಕೇಳಿಕೊಂಡಿತ್ತು, ಶತ್ರು ಹೆಚ್ಚು ಶಕ್ತಿಶಾಲಿಯಾಗಿದ್ದರೆ ಒಟ್ಟಾಗಿ ಸೇರಿ ಅದನ್ನು ನಿವಾರಿಸಬಹುದು. ಇದಕ್ಕೆ ಉತ್ತಮ ಯೋಜನೆಯ ಅಗತ್ಯವಿರುತ್ತದೆ. ಈ ಕೆಲಸವನ್ನು ಪೂರ್ಣಗೊಳಿಸಲು ಮರಕುಟಿಗಕ್ಕೆ ತನ್ನ 3 ಸ್ನೇಹಿತರ ಸಹಾಯ ಬೇಕಿತ್ತು. ಜೇನುನೊಣ, ಕಪ್ಪೆ ಮತ್ತು ಗುಬ್ಬಚ್ಚಿ. ಎಲ್ಲಾ ಸ್ನೇಹಿತರು ಸೇರಿ ಆನೆಗೆ ಅದರ ತಪ್ಪಿಗೆ ಶಿಕ್ಷೆ ನೀಡಲು ಏನು ಮಾಡಬೇಕು ಎಂದು ನಿರ್ಧರಿಸಿದರು. ಮರಕುಟಿಗವು ನೊಣಕ್ಕೆ ಹೇಳಿತು, ಅದು ಆನೆಯ ಕಿವಿಯ ಬಳಿ ಹೋಗಿ ಮಧುರವಾದ ಧ್ವನಿಯಲ್ಲಿ ಗೇಂಕರಿಸಬೇಕು. ಇದರಿಂದ ಆನೆಗೆ ನಿದ್ರೆ ಬರುತ್ತದೆ. ಯೋಜನೆಯ ಪ್ರಕಾರ ಗುಬ್ಬಚ್ಚಿ ಮತ್ತು ಮರಕುಟಿಗ ತಮ್ಮ ಕಠಿಣವಾದ ಚಿಕ್ಕ ಕೊಕ್ಕುಗಳಿಂದ ಏಕಕಾಲದಲ್ಲಿ ಆನೆಯ ಕಣ್ಣುಗಳ ಮೇಲೆ ದಾಳಿ ಮಾಡುತ್ತವೆ. ಗುಬ್ಬಚ್ಚಿ ಮತ್ತು ಮರಕುಟಿಗದ ದಾಳಿಯಿಂದ ಆನೆಯ 2 ಕಣ್ಣುಗಳು ಒಡೆದು ಹೋಗಿ ಅದು ಕುರುಡಾಗುವುದು. ಅದು ತನ್ನ ಕಣ್ಣುಗಳ ಉರಿಯನ್ನು ಹೋಗಲಾಡಿಸಲು ನೀರಿನ ಹುಡುಕಾಟದಲ್ಲಿ ಅಲೆದಾಡಿದಾಗ ಕಪ್ಪೆ ಜೌಗು ಪ್ರದೇಶದಲ್ಲಿ ಅಡಗಿ ಕೂಗಲು ಶುರು ಮಾಡುವುದು. ಕಪ್ಪೆಯ ಧ್ವನಿಯಿಂದ ಕುರುಡಾದ ಆನೆಗೆ ಅಲ್ಲಿ ಕೊಳವಿದೆ ಎಂದು ಅನಿಸುತ್ತದೆ ಮತ್ತು ಅದು ಕೊಳ ಎಂದು ಭಾವಿಸಿ ಜೌಗು ಪ್ರದೇಶದಲ್ಲಿ ಸಿಕ್ಕಿಬಿದ್ದು ಅಲ್ಲೇ ಸಾಯುವುದು.